ಹಲೋ ಫ್ರೆಂಡ್ಸ್, ನಮಸ್ತೆ. ಈ ವಿಡಿಯೋದಲ್ಲಿ ಬಸ್ ಬುಕಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ SBI ಐಡಿಯಲ್ಲಿ ಬಸ್ ಬುಕಿಂಗ್ ಅನ್ನೋ ಆಪ್ಷನ್ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ 3 ಆಪ್ಷನ್ಸ್ ಕಾಣುತ್ತೆ: ಡ್ಯಾಶ್ಬೋರ್ಡ್, ಬಸ್ ಬುಕಿಂಗ್ ಆ್ಯಂಡ್ ಬಸ್ ಬುಕಿಂಗ್ ಹಿಸ್ಟ್ರಿ. ಈಗ ನಾವು ಬಸ್ ಬುಕಿಂಗ್ ಮೇಲೆ ಟ್ಯಾಪ್ ಮಾಡೋಣ. ಈಗ ಇಲ್ಲಿ ಈ ಥರ ಕಾಣುತ್ತೆ. ಇಲ್ಲಿ ಜರ್ನಿ ಫ್ರಮ್ ಆ್ಯಂಡ್ ಟು ಮತ್ತು ಡೇಟ್ ಕೇಳುತ್ತೆ, ಎಲ್ಲಿಂದ ಎಲ್ಲಿಗೆ ಮತ್ತು ಯಾವತ್ತು ಅಂತ. ನೀವು ಫಸ್ಟ್ ಎಲ್ಲಿಂದ ಹೊರಡ್ತಿದ್ದೀರಾ ಆ ಪ್ಲೇಸ್ನ ಸೆಲೆಕ್ಟ್ ಮಾಡಿ, ಎಲ್ಲಿಗೆ ಹೋಗಬೇಕು ನಿಮ್ಮ ಡೆಸ್ಟಿನೇಷನ್ನ ಸೆಲೆಕ್ಟ್ ಮಾಡಿ, ಆಮೇಲೆ ಡೇಟ್ನ ಎಂಟ್ರಿ ಮಾಡಿ. ಯಾವತ್ತಿಗೆ ಹೊರಡ್ತಿದ್ದೀರಾ ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮೇಲೆ ಟ್ಯಾಪ್ ಮಾಡಿ. ಈಗ ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ತುಂಬ ಟ್ರಾವೆಲ್ ಕಂಪ್ನೀಸ್ ಶೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸುಗಮ ಟೂರಿಸ್ಟ್, VRL ಟ್ರಾವೆಲ್ಸ್, ಕಲ್ಲದ ಟ್ರಾವೆಲ್ಸ್, ದುರ್ಗಾಂಬ ಟ್ರಾವೆಲ್ಸ್, ಈ ಥರ ತುಂಬಾನೇ ಇದೆ. ಇದ್ರಲ್ಲಿ ನಿಮ್ಗೆ ಯಾವುದು ಕಂಫರ್ಟಬಲ್ ಇದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡಿಪಾರ್ಚರ್ ಟೈಮ್, ಅರೈವಲ್ ಟೈಮ್ ಆ್ಯಂಡ್ ಸೀಟ್ಸ್ ಅವೈಲಬಲ್ ಶೋ ಆಗಿದೆ. ನೆಕ್ಸ್ಟ್ ವ್ಯೂ ಅವೈಲಬಲ್ ಸೀಟ್ಸ್ ಮೇಲೆ ಟ್ಯಾಪ್ ಮಾಡಿ. ಈಗ ಇಲ್ಲಿ 4 ಸಿಂಬಲ್ಸ್ ಶೋ ಆಗಿದೆ. ಏನೇನಂದ್ರೆ ಫಸ್ಟ್ ಬ್ಲೂ ಸೀಟ್ ಅಂದರೆ ಖಾಲಿ ಇದೆ ಅಂತ, ಯೆಲ್ಲೋ ಸೀಟ್ ಅಂದರೆ ಆಲ್ರೆಡಿ ಬುಕ್ ಆಗೋಗಿದೆ ಅಂತ. ನೆಕ್ಸ್ಟ್ ಮೇಲ್ ಬುಕ್ ಮಾಡಿದರೆ ಗ್ರೀನ್ ಶೋ ಆಗುತ್ತೆ, ಫಿಮೇಲ್ ಬುಕ್ ಮಾಡಿದರೆ ರೆಡ್ ಶೋ ಆಗುತ್ತೆ. ಇದನ್ನ ನೋಡಿ ಕೂಡ ನೀವು ಸೀಟ್ನ ಬುಕ್ ಮಾಡ್ಕೋಬೋದು ಬೈ ಚಾನ್ಸ್ ನೀವು ಸೋಲೋ ಟ್ರಾವೆಲ್ ಮಾಡ್ತಿದ್ರೆ. ನೆಕ್ಸ್ಟ್ ಲೋವರ್ ಸೀಟ್ ಬೇಕಾ ಅಪ್ಪರ್ ಸೀಟ್ ಬೇಕಾ ಕೇಳುತ್ತೆ, ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೀಟ್ ಸೆಲೆಕ್ಟ್ ಮಾಡಿಕೊಂಡು ಬುಕ್ ಟಿಕೆಟ್ ಮೇಲೆ ಟ್ಯಾಪ್ ಮಾಡಿ. ಈಗ ಇಲ್ಲಿ ಬೋರ್ಡಿಂಗ್ ಪಾಯಿಂಟ್ ಶೋ ಆಗಿದೆ, ಅದರಲ್ಲಿ ನಿಮ್ಗೆ ಯಾವ್ದು ಹತ್ರ ಇದೆ ಅದನ್ನ ಸೆಲೆಕ್ಟ್ ಮಾಡಿ. ಮತ್ತೆ ಡ್ರಾಪಿಂಗ್ ಪಾಯಿಂಟ್ ಕೂಡ ಶೋ ಆಗಿದೆ, ಅದೇ ಶೋ ಆಗಿರೋದನ್ನ ನೀವು ಕೂಡ ಸೆಲೆಕ್ಟ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮ್ಮದು ಅಂದರೆ ಯಾರು ಟ್ರಾವೆಲ್ ಮಾಡ್ತಾರೆ ಅವರ ಡೀಟೇಲ್ಸ್ ಕೇಳುತ್ತೆ, ಲೈಕ್ ಫೋನ್ ನಂಬರ್, ಇಮೇಲ್ ID, ಅಡ್ರೆಸ್. ನೆಕ್ಸ್ಟ್ ID ಪ್ರೂಫ್ ಕೇಳುತ್ತೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಇಲ್ಲಾಂದರೆ DL. ಇದರಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡಿಕೊಂಡು ID ನಂಬರ್ನ ಎಂಟ್ರಿ ಮಾಡಿ. ಕೆಳಗೆ ನಿಮ್ಮದು ಮದುವೆ ಆಗಿದ್ರೆ ಮಿಸ್ಸಸ್ ಅಂತ, ಇಲ್ಲಾಂದರೆ ಮಿಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ನೇಮ್ ಆ್ಯಂಡ್ ಏಜ್ನ ಎಂಟ್ರಿ ಮಾಡಿ. ಬುಕ್ ಟಿಕೆಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಮುಗೀತು, ಬುಕ್ಕಿಂಗ್ ಆಗೋಗುತ್ತೆ. ಆ್ಯಂಡ್ ಇದರ ಅಮೌಂಟು ನಿಮ್ಮ ವ್ಯಾಲೆಟ್ ಇಂದನೇ ಕಟ್ ಆಗುತ್ತೆ. ಸೊ ವ್ಯಾಲೆಟ್ಗೆ ಅಮೌಂಟ್ನ ಟಾಪ್ ಅಪ್ ಮಾಡ್ಕೊಳ್ಳಿ. ಬುಕ್ ಆಗಿರೋ ಟಿಕೆಟ್ನ ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು, ಬಟ್ ಕ್ಯಾನ್ಸಲೇಷನ್ಸ್ಗೆ ಟಿಕೆಟ್ ಅಮೌಂಟ್ನ 30% ಡಿಡಕ್ಟ್ ಆಗುತ್ತೆ. ಡಿಡಕ್ಟ್ ಆಗಿ ಬ್ಯಾಲೆನ್ಸ್ ಅಮೌಂಟ್ ನಿಮ್ಮ ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಹೇಗೆ ಅಂದರೆ ಬುಕಿಂಗ್ ಹಿಸ್ಟ್ರಿಯಲ್ಲಿ ಬಂದು ವ್ಯೂ ಟಿಕೆಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ 3 ಆಪ್ಷನ್ಸ್ ಕಾಣುತ್ತೆ: ವ್ಯೂ ಟಿಕೆಟ್, ಪ್ರಿಂಟ್ ಟಿಕೆಟ್, ಹಾಗೆಯೇ ಕ್ಯಾನ್ಸಲ್ ಟಿಕೆಟ್ ಅಂತ. ನೀವು ನಿಮ್ಮ ಟಿಕೆಟ್ನ ವ್ಯೂ ಮಾಡಿ ಕೂಡ ನೋಡ್ಕೋಬಹುದು, ಇಲ್ಲ ಪ್ರಿಂಟ್ ಕೂಡ ತಗೋಬಹುದು, ಇಲ್ಲಾಂದ್ರೆ PDF ಕೂಡ ಮಾಡ್ಕೋಬಹುದು, ಇಲ್ಲಾಂದ್ರೆ ಬುಕಿಂಗ್ ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು. ಕ್ಯಾನ್ಸಲ್ ಆಪ್ಷನ್ಸ್ ಮೇಲೆ ಟ್ಯಾಪ್ ಮಾಡಿದ್ರೆ ರೀಕನ್ಫರ್ಮ್ ಕೇಳುತ್ತೆ, ಕ್ಯಾನ್ಸಲ್ ಮಾಡ್ತೀರಾ ಇಲ್ವಾ ಅಂತ. ಎಸ್ ಕೊಟ್ರೆ ಮುಗೀತು, ಬುಕಿಂಗ್ ಕ್ಯಾನ್ಸಲ್ ಆಗಿ 30% ಅಮೌಂಟ್ ಕೂಡ ಡಿಡಕ್ಟ್ ಆಗಿ ಬ್ಯಾಲೆನ್ಸ್ ಅಮೌಂಟು ನಿಮ್ಮ ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ನೀವು ಇನ್ಸ್ಟಂಟ್ಲಿ ಕ್ಯಾನ್ಸಲ್ ಮಾಡೋದಕ್ಕೆ ಆಗೋದಿಲ್ಲ, ಬುಕ್ ಮಾಡಿ ಸ್ವಲ್ಪ ಟೈಮ್ ಆದಮೇಲೆ ಕ್ಯಾನ್ಸಲ್ ಮಾಡ್ಕೋಬಹುದು. ಮತ್ತೆ ನೀವು ಹಿಸ್ಟ್ರಿಯಲ್ಲಿ ಬಂದು ನಿಮಗೆ ಎಷ್ಟು ಕಮಿಷನ್ ಆ್ಯಡ್ ಆಗಿದೆ ಅದನ್ನೆಲ್ಲ ನೀವು ಚೆಕ್ ಮಾಡ್ಕೋಬಹುದು. ಆ್ಯಂಡ್ ಒಂದು ಬಸ್ ಬುಕಿಂಗ್ ಮಾಡಿಸಿದ್ರೆ 3% ಕಮಿಷನ್ ಕೂಡ ನೀವು ಗೇನ್ ಮಾಡ್ತೀರಾ. ಬೈ ಚಾನ್ಸ್ ಟಿಕೆಟ್ ಕ್ಯಾನ್ಸಲ್ ಮಾಡಿಸಿದ್ರೆ ಕಮಿಷನ್ ಆ್ಯಡ್ ಆಗಿರೋದು ಕೂಡ ಕ್ಯಾನ್ಸಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಬಸ್ ಬುಕಿಂಗ್ ಬಗ್ಗೆಗಿನ ಡೀಟೇಲ್ಸ್. ಇನ್ನು ಹೆಚ್ಚು ತಿಳ್ಕೋಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ನ ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.